ಓರ್ವಾತ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದಂತಹ ಅಮೆರಿಕ ದಂಪತಿಗಳ ಮನೆಯಿಂದ ಕಳ್ಳತನ ಮಾಡಿದ್ದಾನೆ. ಇದಕ್ಕೆ ಅಮೆರಿಕದಿಂದ ನೇರವಾಗಿ ಡಿಜಿಪಿಗೆ ಕಾಲ್ ಬಂದಿದೆ. ಬೆಂಗಳೂರಲ್ಲಿ ಕಳ್ಳತನಕ್ಕೆ ಅಮೆರಿಕದಿಂದ ಬಂತಂತೆ ಕರೆ. ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತಹ ಅಮೆರಿಕ ದಂಪತಿಗಳು ಜೀವನ್ ಭೀಮ್ನಗರ ಠಾಣಾ ವ್ಯಾಪ್ತಿಯಲ್ಲಿ ಇವರು ವಾಸಿಸ್ತಾ ಇದ್ರು. ಬೆಂಗಳೂರಲ್ಲಿ ಟೆಕ್ಸಾಸ್ ಮೂಲದ ಚೆಕ್ಕಿ ದಂಪತಿ ವಾಸವನ್ನ ಮಾಡ್ತಾ ಇದ್ರು. ಪತಿ ಅಮೆರಿಕಕ್ಕೆ ಹೋಗಿದ್ರು, ಪತ್ನಿ ಕೆಲಸಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಕಳೆದ 1 ವರ್ಷದ ಹಿಂದೆ ಕೆಲಸಕ್ಕೆ ಸೇರಿದಂತಹ ಚಂದನ್ ಮನೆಯಲ್ಲಿದ್ದಂಥ ವಜ್ರ ಚಿನ್ನಾಭರಣ $600 ಕಳ್ಳತನವನ್ನು ಮಾಡಿಕೊಂಡು ಹೋಗಿದ್ದ. ಮನೆಯಲ್ಲಿ ಯಾರೂ ಇಲ್ದಾಗ ಕಳ್ಳತನ ಮಾಡಿದಂತೆ ಈ ಚಂದನ್ ಅನ್ನುವಂತಹ ವ್ಯಕ್ತಿ. ಕಳ್ಳತನದ ಬಗ್ಗೆ ಪತಿ ಗಮನಕ್ಕೆ ತಂದಿದ್ರಂತೆ ಪತ್ನಿ ಮೊರೋನಾ. ಅಮೆರಿಕದಿಂದಲೇ ಡಿಜಿಗೆ ದೂರು ನೀಡಿದ್ದ ಪತಿ ಟೊಮೊ. ದೂರು ಬೆನ್ನಲ್ಲೇ ಕಾರ್ಯಾಚರಣೆ ನಡೆಸಿ ಆರೋಪಿ ಬಂಧನವನ್ನು ಮಾಡಲಾಗಿದೆ. ಡಾಲರ್ ಕನ್ವರ್ಟ್ ಮಾಡಿ ಪರಾರಿಗೆ ಯತ್ನಿಸಿದಂತೆ ಈ ಆರೋಪಿ ಚಂದನ್ ಅನ್ನುವಂತ ಆರೋಪಿಯಿಂದ 1 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ. ಜನವರಿ 21ರಂದು ನಡೆದಂತಹ ಘಟನೆ ಇದಾಗಿತ್ತು. ಈತ ಅವ್ರ ಮನೇಲಿ ಕೆಲಸಕ್ಕಿದ್ದಂತೆ. ಪತ್ನಿ ಮೊರೆನೋ ಕೆಲಸದಿಂದ ವಾಪಸ್ ಬಂದು ನೋಡುವಾಗ ಅಲ್ಲಿ ನೋಡಿದ್ರೆ ಏನೂ ಇಲ್ಲ. ಚಿನ್ನಾಭರಣ ಎಲ್ಲದನ್ನು ಕಳ್ಕೊಂಡು ಹೋಗಿದ್ದಾನೆ. ಅದ್ರ ಜೊತೆ $600 ಕೂಡ ಕತ್ಕೊಂಡು ಹೋಗಿದ್ದಾನೆ. ಇದನ್ನ ನೇರವಾಗಿ ಅಮೆರಿಕದಲ್ಲಿರುವಂತಹ ಪತಿಗೆ ತಿಳಿಸ್ತಾರೆ. ಆ ಅಮೆರಿಕದಿಂದ ಡಿಜಿಪಿ ಕಾಲ್ ಬರುತ್ತೆ. ಡಿಜಿಪಿ ಕೂಡಲೇ ಅದನ್ನ ಕೈಗೆತ್ತಿಕೊಂಡು ಆತನನ್ನ ಬಂಧಿಸಿ ಇವರಿಗೆ ನ್ಯಾಯವನ್ನ ದೊರಕಿಸಿದ್ದಾರೆ. ಸೊ ಪೊಲೀಸರ ಈ ಕಾರ್ಯಕ್ಕೆ ನಮ್ಮದೊಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಕಾರಣ ಇದು ಇಂತಹ ಪ್ರಕರಣಗಳೇನಿವೆ ನೋಡಿ, ಇದು ರಾಷ್ಟ್ರದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳುಗೆಡುತ್ತೆ. ಇಂಥ ಸಂದರ್ಭದಲ್ಲಿ ಪೊಲೀಸರು ತ್ವರಿತಗತಿಯಲ್ಲಿ ತನಿಖೆಯನ್ನ ಮಾಡಿ ವಿಚಾರಣೆಯನ್ನ ಮಾಡಿ ಅದನ್ನು ಬಂಧಿಸಿದ್ರೆ ಇಂಡಿಯಾದ ಪೊಲೀಸ್, ಇಲ್ಲಿ ಕರ್ನಾಟಕ ಅಂತ ಮಾತ್ರ ಬರಲ್ಲ, ಇಂಡಿಯಾದ ಕರ್ನಾಟಕ ಪೊಲೀಸ್ ಬಹಳ ಚುರುಕಿನಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥ ಹೆಗ್ಗಳಿಕೆಗೆ ನಾವು ಪಾತ್ರರಾಗ್ತೀವಿ. ಹಾಗಾಗಿ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೆಯೊಂದನ್ನು ನಾವು ವ್ಯಕ್ತಪಡಿಸಲೇಬೇಕಾಗುತ್ತೆ. I hope you are satisfied. Very satisfied. Yeah, I think it's. I never thought I would get it back. So these guys were really We keep sometimes we generally try to see that all things are getting, because see, more than the value, the emotional value, more than the commercial value. The attachment. those belong to me. My best friend that passed away. Yeah, so thank you to all the team. Basically, it helps motivation for them.